ಹಾಯ್ ಫ್ರೆಂಡ್ಸ್, ಮಹಾದೇವ್ ಕಿಚನ್ಗೆ ಸ್ವಾಗತ. ನನಗೆ ಹೆಸರು ಬೇಳೆ ಕಚೋರಿ ಮಾಡತ್ತೇನೆ ರೀ. ಹೆಸರು ಬೇಳೆ ಕಚೋರಿ ಮಾಡೋದು ಹೆಂಗೆ ನೋಡೋಣ ಬರ್ರಿ. ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದಕ್ಕೆ ಹುಂಚಿ ನೆನೆ ಹಾಕತ್ತೇನೆ ರೀ. 100 ಗ್ರಾಮ್ ಬೆಲ್ಲ ರೀ, 50 ಗ್ರಾಮ್ ಹುಂಚಿ ತೊಗೊಂಡು ನೆನೆ ಹಾಕತ್ತೇನೆ ರೀ. 1 ತಾಸು ನೆನೆ ಹಾಕೋಬೇಕು ರೀ. ಎಲ್ಲ ನೆನೆತೈತ್ರಿ ಅದ ಹುಂಚಿ ಅನ್ಕೋತಕ್ಕ. ಈ ಕಡೆ ಹೆಸರು ಬೇಳೆ 1 ಬಟ್ಲು ತೊಗೊಂಡೇನಿ ರೀ. ಅದನ್ನು 1 ರಿಂದ 1.5 ತಾಸು ನೆನೆ ಹಾಕೋಬೇಕು ರೀ. ಗೋಧಿ ಹಿಟ್ಟೈತ್ರಿ, ಇದು ಬಟ್ಲೆ ಐತ್ರಿ. ಇದೇ ಬಟ್ಲೆ ಬೇಳೆ ತೊಗೊಂಡೇನಿ ರೀ. ನಾ 1 ಬಟ್ಲ ಮೈದಾ ಹಿಟ್ಟು ಅರ್ಧ ಬಟ್ಲು ತೊಗೊಂಡೇನಿ ರೀ. 1 ಬಟ್ಲು ಗೋಧಿ ಹಿಟ್ಟು ತೊಗೊಂಡೇನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ರೀ. ಸ್ವಲ್ಪ 1 ಸ್ಪೂನ್ ಅಜ್ವಾನ ಕೈಲಿ ಕ್ರಷ್ ಮಾಡಿ ಹಾಕತ್ತೇನೆ ರೀ. 1 ಸ್ಪೂನ್ ತುಪ್ಪ ಹಾಕತ್ತೇನೆ ರೀ. ನೋಡಿರಿ, ಹಿಂಗೆ ಮುಟ್ಟಿಗೆ ಆಗ್ತದ್ರಿ ಹಿಟ್ಟ. ಆ ಥರ ಆಗೋ ತಕ್ಕ ಮಾಡ್ಕೋಬೇಕು ರೀ, ತಿಕ್ಕೋಬೇಕಾಗ್ತದೆ. ಈಗ ಸ್ವಲ್ಪ ನೀರು ಹಾಕಿ ಹಿಟ್ಟು ನಾದ್ಕೋಬೇಕು ರೀ. ಹಿಂಗೆ ಗಟ್ಟಿ ನಾದ್ಕೊಂಡು ಇಟ್ಕೋಬೇಕು ರೀ. 1 ಅರ್ಧ ತಾಸು ಇಟ್ಕೋಬೇಕಾಗ್ತದೆ ರೀ. ಮ್ಯಾಲೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಇಡಬೇಕಾಗ್ತದೆ ರೀ. ಮುಚ್ಚಿ ಇಟ್ಕೋಬೇಕು ರೀ 1 ಪ್ಲೇಟ್ಲೆ. 1 ಅರ್ಧ ತಾಸು ಇಟ್ಕೊಳ್ಬೇಕು ರೀ. ಬ್ಯಾಳೆ ಎಲ್ಲ ನೆನಿತಕ್ಕ ಆಗ್ತದೆ. ಇದು ನೆನಿತೈತ್ರಿ ನೋಡಿರಿ. ಬ್ಯಾಳೆ ನೆನೆದವ್ರೀಗ ಅವತ್ತನ್ನ ಬೇಯಿಸಾಕ ಇಡ್ಬೇಕು ರೀ. ಒಂದು ಪ್ಯಾನ್ಯಾಗ ಹಾಕೊಂಡು ಸ್ಟವ್ ಮ್ಯಾಗ ಇಟ್ಕೋಬೇಕಾಗ್ತದೆ ರೀ ಹಚ್ಚಿ. ಹುಂಚಿನೂ ನೆನೆದೈತೆ ನೋಡ್ರಿ. ಈಗ ಎಲ್ಲ ಭಾರಿ ಮಸ್ತ್ ಆಗ್ತದೆ ರೀ ಹುಂಚಿ ರೀ. ಅದ ಒಂದು ಮಿಕ್ಸಿ ಜಾರ್ನಾಗ ಹಾಕ್ಕೊಂಡ್ರಿ ಅದು ಸಣ್ಣ ಮಾಡ್ಕೋಬೇಕು ರೀ. 1-2 ಸರಿ ತಿರ್ಸಿರ ಆಯ್ತು ರೀ. ಸಣ್ಣ ಆಗ್ತೈತಿ ರೀ. ಅದು ನೆನೆದಿರ್ತೈತ್ರಲ್ಲ ಅದೇನು. ಹುಂಚಿ ಬೆಲ್ಲ ಎರಡೂ ಮಿಕ್ಸ್ ಆಗಿರ್ತಾವ್ರಿ. ಅದ್ರಾಗ ಚಾನ್ಸ್ಕೋಬೇಕು ರೀ ಅದನ್ನ. ಅದ್ರ ಚತ್ತಿ ಎಲ್ಲ ಮ್ಯಾಲೆ ಬರ್ತೈತಿ, ರಸ ಎಲ್ಲ ಕೆಳಗೆ ಬೀಳ್ತೈತಿ ರೀ. ಚಲೋ ಆಗ್ತೈತಿ ನೋಡಿರಿ. ಆಗೈತಿ. ಈಗ ಹಿಂಗೆ ಮಾಡ್ಕೋಬೇಕು ರೀ. ಈ ಕಡೆ ಬ್ಯಾಳೆ ಬೆಂದವ್ರಿ. ಹೆಸರು ಬೇಳೆ ನೆನೆದಿರ್ದವ್ರಿ. ಅವೇನು ಭಾಳ ತಕ್ಕ ಬೇಯಿಸೋದು ಬೇಡ, ಬೇಗ ಇದನ್ನ ತಾವು ಆಗೈತಿ ರೀ. ಈಗ ಅವತ್ತನ್ನ ನೀರು ಸೆಪ್ರೇಟ್ ಮಾಡ್ಕೋಬೇಕು ರೀ ಅದರಾಗಿಂದ. ಕೊತ್ತಂಬರಿ ಕಾಳು 2 ಸ್ಪೂನ್ ತೊಗೊಂಡೇನಿ ರೀ. ಸ್ವಲ್ಪ ಕುಟ್ಕೋಬೇಕಾಗ್ತದೆ ರೀ. ಬಡೆ ಸೊಂಪು ತೊಗೊಂಡೇನಿ ರೀ 2 ಸ್ಪೂನ. ಅವತ್ತನ್ನು 2 ಕೂಡಿಸಿ ಒಂದು ಸ್ವಲ್ಪ ತರಿಗೆ ಜಜ್ಕೋಬೇಕು ರೀ. ನೋಡಿರಿ, ಈ ಥರ ಆದರೆ ಸಾಕು. ತರಿ ಇರ್ಬೇಕು ರೀ. ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡ 1-2-3 ಸ್ಪೂನ್ ಎಣ್ಣೆ ಹಾಕೋತೇನೆ ರೀ. ಹಾಕ್ಕೊಂಡ ಸಾಸಿವೆ ಜೀರಿಗೆ ಹಾಕೋಬೇಕು ರೀ ಒಗ್ಗರಣೆಗೆ. ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕೊಂಡ್ರಿ ಅದು ಮಸಾಲೆ ಮಾಡಿಟ್ಟಿದ್ವಿಲ್ಲ, ಕೊತ್ತಂಬರಿ ಕಾಳು ಮತ್ತು ಬೆಳೆ ಸೊಂಪ ಎಲ್ಲ ಜಜ್ಜಿ ಅದನ್ನು ಹಾಕೊಂಡ್ರಿ ಅದ್ರಾಗ. ಅದು ಸ್ವಲ್ಪ ಹುರಿಬೇಕಾಗ್ತೈತೆ ರೀ. ಅದ್ರಾಗನ ಒಗ್ಗರಣೆಗ 1 ಸ್ಪೂನ್ ಕಡಲೆ ಹಿಟ್ಟು ಹಾಕತ್ತೇನೆ ರೀ. ಕರಿಬೇವು ಸ್ವಲ್ಪ ಸಣ್ಣ ಮುರಿದು ಹಾಕೋತೇನೆ ರೀ. ಹಂಗೆ ದಪ್ಪ ಹಾಕೋಬಾರ್ದು ರೀ. ಮುರಿದು ಹಾಕೋಬೇಕು. ಈ ಹೆಸರು ಬೇಳೆ ಎಲ್ಲ ಬೇಯಿಸಿಟ್ಟಿದ್ದೀವ್ರಲ್ಲೇ ಅದನ್ನ ಹಾಕೋಬೇಕು ರೀ ಅದ್ರಾಗ. ಒಗ್ಗರಣೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ನೋಡಿರಿ, ಈಗ ಆಗೈತಿ. ಅರಿಶಿನ ಪೌಡ್ರ್ ಹಾಕತ್ತೇನೆ ರೀ. ಈಗ 1 ಸ್ಪೂನ್ ಖಾರ ಹಾಕತ್ತೇನೆ ರೀ. ನಾ ಮಸಾಲೆ ಖಾರ ಐತ್ರಿ ಅದನ್ನ ಹಾಕತ್ತೀನಿ. ಗರಂ ಮಸಾಲ ಅರ್ಧ ಸ್ಪೂನ್ ಹಾಕತ್ತೇನೆ ರೀ. ಕಸೂರಿ ಮೆಂತ್ಯ ಸ್ವಲ್ಪ ಕೈಯಾಗ ಹಂಗೆ ಕ್ರಷ್ ಮಾಡಿ ಹಾಕತ್ತೇನೆ ರೀ, ಸಣ್ಣ ಮಾಡಿ. ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಎಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ರೀ. ಅವಾಗ ಅದು ಇಡು ಎಲ್ಲಿದಾಗೈತಿ ಸ್ವಲ್ಪ ಹಾಕ್ಕೋಬೇಕು ರೀ. ಹಿಟ್ಟಿನಾಗ ಬೇರೆ ಇರ್ತೈತಿ ರೀ. ಈಗ ಕೊತ್ತಂಬರಿ ತೊಳೆದ ಕಟ್ ಮಾಡಿಟ್ಟೇನೆ ರೀ, ಅದನ್ನ ಹಾಕತ್ತೀನಿ.
ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಅದನ್ನು ಒಂದು ಪ್ಲೇಟ್ನಾಗ ತೊಗೋಬೇಕ್ರಿ, ಆರ್ಬೇಕ್ರಿ, ಅದೆಲ್ಲ ತಣ್ಣಗಾಗಬೇಕು ಪೂರ. ನೋಡ್ರಿ ಎಲ್ಲ ತಣ್ಣಗಾಗೋ ತನಕ ಬಿಡ್ಬೇಕ್ರಿ, ಒಂದು 5 ನಿಮಿಷ. ಆಗೈತ್ರಿ, ಈಗ ತಣ್ಣಗಾಗೈತಿ ನೋಡ್ರಿ ಇದೆಲ್ಲ. ಅವೆಲ್ಲ ಸಣ್ಣ ಲಾಡು ಮಾಡ್ಕೋಬೇಕ್ರಿ, ಸಣ್ಣ ಸಣ್ಣ. ಅದಕ್ಕೆ ಕಚೋರಿದಾಗ ಹಾಕಾಕಬೇಕಾಗ್ತೈತಿ ರೀ, ಅವಾಗ ಅದಕ್ಕೆ ಈಜಿ ಆಗ್ತೈತಿ. ಬರೋಬ್ಬರ ಅಷ್ಟು ಮಾಡ್ಕೊಂಡು ಇಟ್ಕೋಬೇಕ್ರಿ. ಅದು ಹುಂಚಿ ಎಲ್ಲ ಇದು ಮಾಡಿ ಇಟ್ಟಿದ್ದೀವ್ರಲ್ಲ, ಅದನ್ನು ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡೇನಿ ರೀ. ಹಾಕ್ಕೊಂಡು ಸ್ವಲ್ಪ ಖಾರ ಉಪ್ಪ ಹಾಕ್ಕೊಂಡು ಇಟ್ಟೇನಿ ರೀ. ಅದೇನು ಭಾಳ ಇದನ್ನೆಲ್ಲ ಈಗೊಮ್ಮೆ ಹಾಕೇನಿ ವಿಡಿಯೋನಾಗ ನೋಡಿರಿ. ನೋಡ್ರಿ ಇಷ್ಟ ಆಗ್ಯಾವ್ರಿ ಇವ. ಈ ಕಡೆ ಹಿಟ್ಟು ನಾದಿಟ್ಟಿದ್ದೀವ್ರಲ್ಲ ಕನಕ, ಅದು ರೆಡಿ ಆಗೈತ್ರಿ. ಇನ್ನೊಂದು ಸ್ವಲ್ಪ ಹದ ಮಾಡ್ಕೊಂಡ್ರೆ ಸಾಕು, ಆಗೈತ್ರಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹಿಟ್ಟು ಹದ ಮಾಡ್ಕೋಬೇಕ್ರಿ, ಕೈಗೆ ಹತ್ತಂಗಿಲ್ಲ. ಅದಕ್ಕೆ ಸ್ವಲ್ಪ ಹಿಂಗೆ ಬಡಿಬೇಕ್ರಿ, ಇದನ್ನ ಆಗ್ತೈತಿ, ಹದ ಆಗ್ತೈತಿ ಹಿಟ್ಟ. ನೋಡಿರಿ ಈಗ ಆಗೈತಿ. ಅದ್ರಾಗಿಂದ ಒಂದು ಉಳ್ಳಿ ತೊಗೊಂಡ್ರಿ, ಈಗ ಕಚೋರಿ ಮಾಡ್ಕೋಬೇಕ್ರಿ. ಹೆಸರು ಬೇಳೆ ಕಚೋರಿ ಭಾರಿ ಮಸ್ತ್ ಆಗ್ತಾವ್ರಿ. ಅದು ಬೌಲ್ ಮಾಡಿ ಇಟ್ಟಿದ್ದೀವ್ರಿ, ಅದನ್ನು ಹಾಕ್ಕೊಬೇಕು ಇದ್ರಾಗ. ಹಾಕ್ಕೊಂಡ ಸರಿಯಾಗಿ ಈ ಥರ ಇದು ಮಾಡ್ಬೇಕ್ರಿ ಅದನ್ನ, ಇಲ್ಲಾಂದ್ರೆ ಮತ್ತೆ ಹೊಡಿತಾವ್ರಿವ. ಹಂಗೆ ಇನ್ನೊಂದು ತೋರಿಸ್ತೇನೆ ನೋಡ್ರಿ. ಹಂಗಿಟ್ಟ ಸರಿಯಾಗಿ ಎರಡು ಕಡೆ ಇದು ಮಾಡಿ ಒತ್ತಬೇಕ್ರಿ ಅವತ್ತನ್ನ. ನೋಡಿರಿ ಹಿಂಗೆ ಒತ್ತಿ ಗಟ್ಟಿ ಮಾಡ್ಕೋಬೇಕ್ರಿ. ಆಮೇಲೆ ಎಲ್ಲ ಕೂಡ್ಸ್ಕೋಬೇಕ್ರಿ ಹಂಗೆ. ಹಂಗೆ ಎಲ್ಲ ಮಾಡ್ಕೋಬೇಕ್ರಿ. ನೋಡ್ರಿ ಆಗ್ಯಾವ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಅಂಗೈದಾಗ ಇಟ್ಟೆ ಸ್ವಲ್ಪ ಅಡಾಗಲ್ ಮಾಡ್ಕೋಬೇಕ್ರಿ ಇವತ್ತನ್ನ. ನೋಡಿರಿ ಈ ಥರ ಒತ್ತಬೇಕ್ರಿ, ಅಡಾಗಲ್ ಆತೈತಿ ಅದ. ಈ ಕಡೆ ಒಂದು ಪ್ಯಾನ್ಯಾಗ ಎಣ್ಣೆ ಕಾಸಕ್ಕಿಟ್ಟೆ, ಆಮೇಲೆ ಅದ್ರಾಗ ಒಂದು ಸ್ವಲ್ಪ ಹಾಕಿ ನೋಡಾತೀನಿ ರೀ. ಎಣ್ಣೆ ಕಾಯನ ಕಚೋರಿ ಹಾಕ್ಕೋಬೇಕ್ರಿ ಅದ್ರಾಗ. ನೋಡಿರಿ ಎಷ್ಟು ಮಸ್ತ್ ಉಬ್ತಾವ ನೋಡ್ರಿ ಕಚೋರಿ, ಭಾರಿ ಮಸ್ತ್ ಆಗ್ತಾವ್ರಿ ಇವಾಗ ಕಚೋರಿ ರೀ. ಥಂಡಿ ದಿನಕ್ಕೆ ಚಲೋ ರೀ, ಟೀ ಟೈಮ್ನಾಗ ಮಾಡ್ಕೊಂಡು. ನೋಡಿರಿ ನೀವು ಮಾಡ್ಕೊರಿ, ಹಂಗೆ ಭಾರಿ ಮಸ್ತ್ ಆಗ್ತಾವ್ರಿ ಕಚೋರಿ. ಹಂಗೆ ನನ್ನ ಚಾನಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಧನ್ಯವಾದಗಳು. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ರೀ. ನನ್ನ ವಿಡಿಯೋಗಳು ಯಾರ್ಯಾರು ನೋಡಾತಿರೋ ಅವರಿಗೆಲ್ಲ ಧನ್ಯವಾದಗಳು.